ಇವತ್ತು ಈ ನವಿಲುಗರಿ ಮಾಡೋದನ್ನು ಕಲಿಯೋಣ. ನೋಡಿ ಎಷ್ಟು ಸುಂದರವಾಗಿದೆ. ಇದನ್ನು ಯಾವ ಸೈಜ್ ಬೇಕಾದರೂ ನೀವು ಮಾಡ್ಕೋಬೋದು. ಇದಕ್ಕೆ ಒಂದು 3 ಕಲರ್ ಬೇಕಾಗುತ್ತೆ ಉಲ್ಲನ್ನು. ಫಸ್ಟು ಈ ಕಲರು, ಆಮೇಲೆ ಈ ಕಲರ್ ಕಾಂಬಿನೇಷನ್ ಕೂಡ ನೀವು ಯಾವ್ದು ಬೇಕೋ ಅದು ಮಾಡ್ಕೋಬೋದು. ಆದರೆ ಪಿಕಾಕ್ಗೆ ಯಾವುದು, ಪಿಕಾಕಲ್ಲಿ ಅಂದರೆ ಅದರ ಫೆದರಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೇಮ್ ಅದೇ ಥರ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಇದಕ್ಕೆ ನೀವು ಎಲ್ಲನೂ ಹಾಕ್ಕೊಂಡು ಇನ್ನೂ ದೊಡ್ಡದು ಕೂಡ ಮಾಡ್ಕೋಬೋದು. ಯಾವ ಸೈಜಲ್ಲಿ ಬೇಕಾದರೂ ನೀವು ತಯಾರು ಮಾಡ್ಕೋಬೋದು. ಸೊ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಸೂಜನ್ನು, ಒಂದು ಸೀಸರು. ಇದನ್ನು ನೀವು ತೋರಣನೂ ಮಾಡ್ಬೋದು ಇದರಿಂದ. ಇಲ್ಲಿ ಒಂದು ನಾಟ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಳ್ಳೋಣ. 2, 3, 4, 5. ಫಸ್ಟ್ ಚೈನ್ಗೆ ಜಾಯಿನ್ ಮಾಡ್ಕೊಂಬಿಡೋಣ. ಮಾಡಿಕೊಂಡು 3 ಅಥವಾ 2 ಚೈನ್ ಹಾಕ್ಕೊಳ್ಳಿ. ನಾನು 2 ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು 12 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. 3, 4, 5, 6, 7, 8, 9, 10, 11, 12 ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಕಲರ್ ಜಾಯಿನ್ ಮಾಡೋಣ. ಜಾಯಿನ್ ಮಾಡೋವಾಗ ಯಾವಾಗಲೂ ಒಂದು ನಾಟ್ ಹಾಕ್ಕೊಳ್ಳಿ. ಇಲ್ಲಿಂದ ಜಾಯಿನ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಈ ದಾರನೂ ಹೈಡ್ ಮಾಡ್ಕೊಂಡು ಹೋಗ್ಬಿಡೋಣ. ಅಂದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಇಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳೋಣ. ಇವಾಗ ಇಲ್ಲಿಂದ ಇಲ್ಲಿ ಹಾಕಿ 6 ಡಬಲ್ ಕ್ರೋಶ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಲೂಸಾಗಿರಲಿ, ಈ ಥರ ಹೈಟ್ ಬರಲಿ. ಈ ಥರ ಸ್ವಲ್ಪ ಲೂಸಾಗಿ ತೊಗೊಳ್ಳಿ. 2, 3, 4, 5, 6. ಇಲ್ಲ 6 ಹಾಕ್ಕೊಂಡು ಇಲ್ಲಿ ಫಸ್ಟ್ ಏನು ಬಂದ್ವಲ್ಲ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಂಡ್ಬಿಡಿ. ಈಗ ನೆಕ್ಸ್ಟ್ ಕಲರ್ ಜಾಯಿನ್ ಮಾಡ್ಕೊಳ್ಳೋಣ.
ಒಂದು ಚೈನ್ ಹಾಕ್ಕೊಂಡು ಟೈಟ್ ಮಾಡಿಕೊಂಡು ಈ ಫಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ, ಸೇಮ್ ಪ್ಲೇಸಲ್ಲೇ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೇಮ್ ಪ್ಲೇಸಲ್ಲೇ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಅಂದರೆ ಒಂದು ಪ್ಲೇಸಲ್ಲಿ 2 ಹಾಫ್ ಡಬಲ್ ಕ್ರೋಶ. ನೆಕ್ಸ್ಟು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ. ಈ ಥರ 2 ಸತಿ ತಗೊಂಡು ಈ ಪ್ಲೇಸಲ್ಲಿ ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳಿ. ಅದನ್ನು 2 ಹಾಕ್ಕೊಳ್ಳಿ ಒಂದೇ ಪ್ಲೇಸಲ್ಲಿ. ಈ ಥರ 2 ಸತಿ ತಗೊಳ್ಳಿ. 2 ಸತಿ ಹೋಗಿಸಿ, 2 ಸತಿ ಹೋಗಿಸಿ, 2 ಸತಿ. ಇದೇ ಥರ ಇವಾಗ ನೆಕ್ಸ್ಟ್ ಟೈಮು 2 ಸತಿ ತೊಗೊಂಡಿದ್ವಿ, ಇವಾಗ 3 ಸತಿ. 1 2 3. ಇದನ್ನು ಒಂದೇ ಪ್ಲೇಸಲ್ಲಿ 2 ಹಾಕ್ಕೊಳ್ಳಿ. 1 2 3. ಈ ಥರ ಇವಾಗ ಇಲ್ಲಿ 3 ಸತಿ ತೊಗೊಂಡಿದ್ವಿ, ಇವಾಗ 4 ಸತಿ. 2 3 4 ಈ ಪ್ಲೇಸಲ್ಲಿ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಒಂದೇ ಪ್ಲೇಸಲ್ಲಿ 2 ಹಾಕ್ಕೊಳ್ಳಿ. ಎರಡು 3 4. ಇಲ್ಲಿ ಇದು ಸೆಂಟರ್ ಪ್ಲೇಸ್. ಈಗ ಇಲ್ಲಿ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಇಲ್ಲಿ ಟೈಟಾಗಿ ಹಿಡ್ಕೊಳ್ಳಿ. ಇವಾಗ 4 ಸತಿ ಲೂಪ್ ತಗೊಳ್ಳಿ. 1 2 3 4. ಇಲ್ಲೂ 4 ತೊಗೊಂಡಿದ್ವಲ್ಲ ಅದೇ ಥರ 4 ತೊಗೊಂಡು ನೆಕ್ಸ್ಟ್ ಚೈನಲ್ಲಿ 2 ಹಾಕ್ಕೊಳ್ಳಿ. ಸೇಮ್ 4 ಲೂಪಿಂದ ಹಾಕ್ಕೊಳ್ಳಿ. ಅದೇ ಥರ ಇನ್ನೊಂದು ಸತಿ 4. ಇವಾಗ 4 ಆಯಿತು. 3 1 2 3. ನೆಕ್ಸ್ಟ್ ಚೈನಲ್ಲಿ ಅದೇ ಪ್ಲೇಸಲ್ಲೇ ಇನ್ನೊಂದು 3 ಲೂಪ್ ತಗೊಂಡಿದ್ದೀನಿ. ಇವಾಗ 2 ಲೂಪು 1 2. ಇವಾಗ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ 2 ಆಯಿತು. ಇವಾಗ 1 ಅಂದರೆ ಡಬಲ್ ಕ್ರೋಶ. 1 2. ಇಲ್ಲಿ ಹಾಫ್ ಡಬಲ್ ಕ್ರೋಶ. ಪ್ರತಿಯೊಂದನ್ನು ಒಂದೇ ಪ್ಲೇಸಲ್ಲಿ 2 ಹಾಕ್ಕೊಂಡು ಮುಗಿಸ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶ, ಇನ್ನೊಂದು ಸಿಂಗಲ್ ಕ್ರೋಶ. ಈಗ ಈ ರೌಂಡ್ ಫುಲ್ಲು
ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಇಲ್ಲೇನು ಕೌಂಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಒಂದೊಂದು ಚೈನಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಜಾಯಿನ್ ಮಾಡಿ. ಇವಾಗ ಇಲ್ಲಿ ಈ ಒಂದು ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟಿಂದ ಮತ್ತೆ ಒಂದೊಂದು ಫುಲ್ ರೌಂಡ್ಗೆ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಸೆಂಟ್ರಲ್ಲಿ ನಾವು ಒಂದು ಚೈನ್ನ ಗ್ಯಾಪ್ ಬಿಟ್ಟಿದ್ದೀವಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 1 2, ನೆಕ್ಸ್ಟಲ್ಲಿ 1, ಅದು ನೆಕ್ಸ್ಟಲ್ಲಿ 1, ಆ ಥರ ಹಾಕ್ಕೊಂಡು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ಈ ಥರ ಹಾಕೋದು ಬೇಡ, ನೀವು ದೊಡ್ಡದು ಮಾಡಬೇಕು ಅಂದರೆ ಮಾತ್ರ ಹಾಕಿ, ಇಲ್ಲಾಂದರೆ ಇಲ್ಲಿವರೆಗೂ ಮಾಡಿ ಫಿನಿಷ್ ಮಾಡಿ. ನಮ್ಮ ಫೆದರು ರೆಡಿಯಾಗುತ್ತೆ. ಸೊ ನಾನು ಹಾಕ್ತಾಯಿರೋ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತದೆ ಅನ್ಕೋತಾ ಇದ್ದೀನಿ. ಇದೇ ಥರ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.